ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಈ ಒಂದು ರಹಸ್ಯ ಬೇಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಈ ಒಂದು ರಹಸ್ಯ ಬೇಲಿ ಕಾರ್ಯಕ್ರಮದಲ್ಲಿ ಮತ್ತೊಂದು ರಹಸ್ಯದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವನೆ ಅಂದರೆ ಏನು ಅಂತಕ್ಕಂಥದ್ದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ವೈಜ್ಞಾನಿಕ ಮನೋಭಾವ ಅಂದರೆ ಏನು ಅನ್ನುವಂಥದ್ದು ನಾವು ತಿಳ್ಕೊಳ್ಳೋದಕ್ಕಾಗುತ್ತೆ ಸ್ನೇಹಿತರೆ. ವೈಜ್ಞಾನಿಕ ಮನೋಭಾವ ಅಂತಂದರೆ ಪ್ರತಿಯೊಂದನ್ನು ಪ್ರಶ್ನಿಸ್ತಕ್ಕಂಥದ್ದು, ವಿಮರ್ಶೆ ಮಾಡ್ತಕ್ಕಂಥದ್ದು ಮತ್ತು ಸಂಶೋಧನೆ ಮಾಡುವಂಥ I'll take a hit and still finish it. Memory lane, isn't that too far away from our hearts? Yeah. The ones we keep close, we should never let go. So tell me who you love, baby. Take a moment to unwind, fix yourself and realign yourself with the world, baby. Breathe slow, baby. ಪ್ರಶ್ನೆ ಮಾಡುವಂತಹ ವಿಮರ್ಶೆ ಮಾಡುವಂತಹ ಸಂಶೋಧಿಸುವಂತಹ ಮನಸ್ಥಿತಿಯನ್ನು ನಾವು ವೈಜ್ಞಾನಿಕ ಮನೋಭಾವದ ವೈಜ್ಞಾನಿಕ ಮನಸ್ಥಿತಿ ಅಂತ ಈ ವೈಜ್ಞಾನಿಕ ಮನೋಭಾವವನ್ನು ಎಲ್ಲರಲ್ಲಿ ಬಳಸಬೇಕು. ನಿಮ್ಮ ಒಂದು ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಮುಖ್ಯವಾಗಿ ಇವತ್ತು ಶಿಕ್ಷಣ ಪಡ್ಕೊಳ್ತಿರುವಂತಹ ಶಾಲೆಗೆ ಹೋಗ್ತಕ್ಕಂಥ, ಕಾಲೇಜುಗಳಿಗೆ ಹೋಗ್ತಕ್ಕಂಥ ನಿಮ್ಮ ಮಕ್ಕಳಲ್ಲಿ ಪ್ರಮುಖವಾಗಿ ಈ ಧಾರ್ಮಿಕ ಮನೋಭಾವನೆಯ ಬದಲಾಗಿ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವನೆ ಮೂಡಿಸಬೇಕಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ವೈಜ್ಞಾನಿಕ ಮನೋಭಾವನೆ, ವೈಚಾರಿಕ ಮನೋಭಾವನೆ ಮೂಡಿಸಿದರೆ ಏನಾಗುತ್ತಪ್ಪ ಅನ್ನೋದ್ರ ಮುಂದೆ ಅವರ ಜೀವನವನ್ನು ಅವರೇ ಕಟ್ಟಿಕೊಳ್ತಾರೆ. ಅವರ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಹೋಗೋದಿಲ್ಲ, ಯಾವುದೇ ಕಾರಣಕ್ಕೂ ಮೌಢ್ಯಕ್ಕೆ ಒಳಗಾಗೋದಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ನಂತರದಲ್ಲಿ ವೈಚಾರಿಕ ಮನೋಭಾವನೆ ಅಂದರೆ ಏನು? ವೈಜ್ಞಾನಿಕ ಮನೋಭಾವನೆ ಅಂದರೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತು ಅದು ಸರಿನಾ ಅಥವಾ ತಪ್ಪಾ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ತಿಳ್ಕೊಂಡು ನಾವು ಮುಂದೆ ಸಾಕ್ತಕ್ಕಂಥದ್ದು ವೈಜ್ಞಾನಿಕ ಮನೋಭಾವನೆ. ಅಂದರೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಅಷ್ಟೇ, ಅದರ ಒಂದು ಸತ್ಯತೆಯನ್ನು ಕಂಡುಕೊಳ್ತಕ್ಕಂಥದ್ದು ವೈಜ್ಞಾನಿಕ ಮನೋಭಾವನೆ. ವೈಚಾರಿಕ ಮನೋಭಾವನೆ ಅಂತಂದರೆ ಏನು? ಅದು ನಿಜನ ಸುಳ್ಳ, ಅದು ಹೇಗೆ ಬಂತು, ಅದು ಎಲ್ಲಿಂದ ಬಂತು, ಇದು ಆಗೋಕ್ಕೆ ಸಾಧ್ಯನಾ, ನಿಜವಾದ ವಸ್ತುಗಳನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನಾ, ಸೊ ಅದರಿಂದ ಏನಾದರೂ ಒಂದು ಇದು ಇರ್ಬೋದಾ, ಈ ಟ್ರಿಕ್ಸ್ ಇರ್ಬೋದಾ, ಆ ಟ್ರಿಕ್ಸ್ ಇರ್ಬೋದಾ, ಇದು ಇಲ್ಲಿ ಇಟ್ಕೊಂಡಿರ್ಬೋದಾ, ಅಲ್ಲಿ ಇಟ್ಕೊಂಡಿರ್ಬೋದಾ, ಈ ರೀತಿ ಆಲೋಚನೆಗಳು ಏನಿದಾವಲ್ಲ ಇದನ್ನು ವೈಚಾರಿಕ ಮನೋಭಾವನೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ಆಲೋಚನೆ ಮಾಡ್ತಕ್ಕಂಥದ್ದು ಅಲ್ಲಿಗೆ ನಿಲ್ಲಬಾರ್ದು. ಸ್ವಾಮಿ ಪವಾಡ ಮಾಡಿದ, ಅದು ನಿಜ ಅಂತ ನಾವು ಒಪ್ಕೊಂಡು ನಾವು ಮನೆಗೆ ಹೋಗಬಾರ್ದು. ಅಲ್ಲಿ ವಿಚಾರ ಮಾಡಬೇಕಲ್ಲಿ. ಅಯ್ಯೋ ಹೇಗಾಗ್ತಿದ್ದು, ಇದರಿಂದ ಏನಾದರೂ ಇರಬೇಕಲ್ಲ, ಇದರಿಂದ ಏನಾದರೂ ರಹಸ್ಯ ಇರಬೇಕಲ್ಲ, ಇದು ಹೇಗೆ ಸಾಧ್ಯ? ಈ ರೀತಿ ಆಲೋಚನೆಗಳನ್ನು ಮಾಡುವಂತಹ ಒಂದು ಕ್ರಿಯೆಗೆ ನಾವೇನಪ್ಪ ಅಂತಂದರೆ ವೈಚಾರಿಕ ಮನಸ್ಥಿತಿ ಅಂತಕ್ಕಂಥದ್ದು ನಾವು ಹೇಳ್ತಾ ಹೋಗ್ತೇವೆ ಸ್ನೇಹಿತರೆ. ಈ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವನೆ ಎಲ್ಲರಲ್ಲಿ ನಾವು ಬೆಳೆಸೋಣ. ನಮ್ಮ ಸಮಾಜದಲ್ಲಿ ವೈಜ್ಞಾನಿಕ ವೈಚಾರಿಕ ಮನೋಭಾವನೆಯ ಕೊರತೆ ಇದೆ. ಸೊ ಎಲ್ಲರಲ್ಲಿ ಏನಪ್ಪ ಅಂತಂದರೆ ಈ ಸಮಾಜದಲ್ಲಿ ಎಲ್ಲರೂ ವೈಜ್ಞಾನಿಕ ಮತ್ತು ವೈಚಾರಿಕವಾಗಿ ಚಿಂತಿಸಬೇಕಾಗ್ತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ರಹಸ್ಯ ಬೇರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದರೆ ಎಲ್ಲರಿಗೂ ನಮಸ್ಕಾರ.